ನಲ್ಮೆಯ ಮಿತ್ರರಿಗೆ ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ಚಾನೆಲ್ಗೆ ಆದರದ ಸ್ವಾಗತ. ಮತ್ಸ್ಯ ಮತ್ತು ಕೂರ್ಮ ಅವತಾರಗಳ ಕಥೆಯನ್ನು ಹೇಳಿದ ನಂತರ ಇವತ್ತು ನಾನು ಬಲು ಕುತೂಹಲಕಾರಿಯಾದ ವರಾಹ ಅವತಾರದ ಕಥೆಯನ್ನು ನಿಮಗೆಲ್ಲ ಹೇಳಲಿದ್ದೇನೆ. ಈ ಕಥೆಯ ಆರಂಭ ಹೀಗಿದೆ. ವೈಕುಂಠದ ಬಾಗಿಲನ್ನು ಜಯ ಮತ್ತು ವಿಜಯ ಎಂಬ ಅವಳಿಗಳು ಕಾಯುತ್ತಿದ್ದರು. ಬ್ರಹ್ಮನ 4 ಮಕ್ಕಳು ಸನಕ, ಸನಾತನ, ಸನಂದನ ಮತ್ತು ಸನತ್ಕುಮಾರರು. ಅವರು ಬ್ರಹ್ಮನ ಮೊದಲ ಮಾನಸಪುತ್ರರು. ಅವರು ಬ್ರಹ್ಮಚರ್ಯವನ್ನು ಪಾಲಿಸುತ್ತಿದ್ದರು, ವೇದಾಧ್ಯಯನ ಮಾಡಿದ್ದರು ಮತ್ತು ಮಹಾವಿಷ್ಣು ಭಕ್ತರು. ಅವರು ಯಾವಾಗಲೂ ಚಿಕ್ಕ ಮಕ್ಕಳಂತೆಯೇ ಇದ್ದರೂ ಬಟ್ಟೆ ಬರೆಗಳನ್ನು ಧರಿಸುತ್ತಿರಲಿಲ್ಲ. ಒಂದು ದಿನ ಈ 4 ಸನಕಾದಿ ಋಷಿಗಳು ವಿಷ್ಣು ದರ್ಶನಕ್ಕೆಂದು ವೈಕುಂಠಕ್ಕೆ ಬಂದರು. ವಿಷ್ಣುವಿನ ದರ್ಶನಕ್ಕೆ ಜಯ ವಿಜಯರು ಬಿಡಲಿಲ್ಲ, ತಡೆದರು. ಸನಕಾದಿ ಋಷಿಗಳು ಎಷ್ಟೇ ಕೇಳಿಕೊಂಡರೂ ಇಬ್ಬರೂ ಬಿಡಲಿಲ್ಲ. ಆಗ ಋಷಿಗಳು ಘೋರವಾದ ಕೋಪದಿಂದ ಶಾಪ ಕೊಟ್ಟರು. ನೀವಿಬ್ಬರೂ ಈ ಕೆಲಸಕ್ಕೆ ತಕ್ಕವರಲ್ಲ, ನೀವು ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿರಿ ಎಂದು. ಸನಕಾದಿ ಮುನಿವಂದ್ಯರ ಶಾಪಕ್ಕೆ ಒಳಗಾಗಿ ಜಯ ವಿಜಯರು ಶ್ರೀಮನ್ನಾರಾಯಣನ ಹತ್ತಿರ ಹೋಗಿ ಅಲವತ್ತುಕೊಂಡರು. ಆಗ ವಿಷ್ಣುವು, ಮುನಿಗಳ ಶಾಪವನ್ನು ಕಳೆಯಲಂತೂ ಸಾಧ್ಯವಿಲ್ಲ, ಆದರೆ ನಾನು ನಿಮಗೆ 2 ಆಯ್ಕೆ ಕೊಡಬಲ್ಲೆ. ನನ್ನ ಭಕ್ತರಾಗಿ 7 ಜನ್ಮಗಳನ್ನು ಭೂಮಿಯಲ್ಲಿ ಕಳೆದು ಬರುವಿರಾ, ಅಥವಾ ಹರಿದ್ವೇಷಿಗಳಾಗಿ 3 ಜನ್ಮಗಳನ್ನು ಕಳೆದು ಬರುವಿರಾ ಎಂದು. ಜಯ ವಿಜಯರು, 7 ಜನ್ಮಗಳ ಕಾಲ ನಾವು ನಿಮ್ಮಿಂದ ದೂರವಾಗಿ ಇರಲಾರೆವು ಭಕ್ತವತ್ಸಲ. ನಾವು 3 ಜನ್ಮ ಹರಿದ್ವೇಷಿಗಳಾಗಿ ಕಳೆದು ನಿಮ್ಮ ಕೈಯಿಂದಲೇ ಹತರಾಗಿ ಮೋಕ್ಷಗೈಯುತ್ತೇವೆ ಎಂದರು. ಅದೇ ಸಂದರ್ಭದಲ್ಲಿ ಕಶ್ಯಪ ಋಷಿ ಮತ್ತು ಅವರ ಪತ್ನಿ ದಿತಿ ರಾಕ್ಷಸ ಕಾಲದಲ್ಲಿ ಒಂದುಗೂಡಿದರು. 9 ಮಾಸಗಳನ್ನು ಕಳೆದು ದಿತಿಯು ಅವಳಿ ಗಂಡು ಮಕ್ಕಳನ್ನು ಹೆತ್ತಳು. ಅವರು ದೈತ್ಯಾಕಾರಿಗಳೂ ಪ್ರಜಾಪೀಡಕರೂ ಕ್ರೂರಿಗಳೂ ಆದ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಇದೇ ಶಾಪಗ್ರಸ್ತರಾದ ಜಯ ವಿಜಯರ ಮೊದಲನೆಯ ಜನ್ಮ. ಹಿರಣ್ಯಾಕ್ಷ ಎಷ್ಟು ದೊಡ್ಡದಾಗಿದ್ದ ಎಂದರೆ ಅವನು ಈ ಭೂಮಿಗಿಂತ ದೊಡ್ಡದಾಗಿದ್ದ. ಕಾಲಕ್ರಮದಲ್ಲಿ ಅವನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ. ಅವನ ತಪಸ್ಸಿಗೆ ಒಲಿದ ಬ್ರಹ್ಮ ಅವನಿಗೆ ಏನು ವರ ಬೇಕೆಂದು ಕೇಳಿದಾಗ ಹಿರಣ್ಯಾಕ್ಷನು ಮನುಷ್ಯರಿಂದ, ಪ್ರಾಣಿ ಪಕ್ಷಿಗಳಿಂದ, ದೈತ್ಯರಿಂದ, ದೇವತೆಗಳಿಂದ ಸಾವು ಬರಬಾರದು, ಇದ್ದರೂ ಮಲಮಾಂಸವನ್ನು ತಿನ್ನುವ ದೈವಸ್ವರೂಪಿ ಕ್ಷುದ್ರಜೀವಿ ಮಾತ್ರ ನನ್ನನ್ನು ಸಂಹರಿಸಬಹುದು ಎಂಬ ವರವನ್ನು ಕೇಳಿದಾಗ ಬ್ರಹ್ಮ ಅಸ್ತು ಎಂದರು. ಇಬ್ಬರಿಗೂ ಗೊತ್ತು, ಇದುವರೆಗೆ ಈ ಬ್ರಹ್ಮಾಂಡದಲ್ಲಿ ಇಂತಹ ಒಂದು ಜೀವಿ ಹುಟ್ಟಿಲ್ಲ ಎಂದು. ಅದೇ ಧೈರ್ಯ ಹಿರಣ್ಯಾಕ್ಷನಿಗೆ. ಇದಾದ ನಂತರ ಹಿರಣ್ಯಾಕ್ಷನ ಆಟಾಟೋಪಕ್ಕೆ ಕೊನೆ ಮೊದಲಿರದೇ ಹೋಯಿತು. ಅವನ ಹಿಂಸೆ ಮಿತಿಮೀರಿತು. ಪುರಾಣಗಳಲ್ಲಿ ಹೇಳಿರುವುದೇನೆಂದರೆ, ಹಿರಣ್ಯಾಕ್ಷನು ಭೂಮಿಯಲ್ಲಿರುವ ಸಂಪತ್ತಿಗೋಸ್ಕರ ಭೂಮಿಯನ್ನು ಸಾಗರದ ತಳದಲ್ಲಿ ಅಡಗಿಸಿಟ್ಟನು ಎಂದು. ಆದರೆ ಇದು ಹೇಗೆ ಸತ್ಯವಾಗಲು ಸಾಧ್ಯ? ಸಾಗರಗಳು ಇರುವುದೇ ಭೂಮಿಯ ಮೇಲೆ. ಮತ್ತೇನು ನಡೆದಿರಬಹುದು ನೋಡೋಣ ಬನ್ನಿ. ಒಂದು ಮೂಲದ ಪ್ರಕಾರ ಹಿರಣ್ಯಾಕ್ಷನು ಭೂಮಿಯಲ್ಲಿನ ಸಂಪತ್ತನ್ನು ಪಡೆಯಲು ಗಣಿಗಾರಿಕೆಯ ಮೂಲಕ ಭೂಮಿಯನ್ನು ತೋಡುತ್ತಾ ಆಳಕ್ಕಿಳಿದು ಭೂಮಿಯ ಅಕ್ಷವನ್ನೇ, ಅಂದ್ರೆ ಆಕ್ಸಿಸ್ ಅಂತಾರಲ್ಲ, ಅದನ್ನೇ ಮುರಿದು ಬಿಡ್ತಾನೆ. ಇದರಿಂದಾಗಿ ಸೂರ್ಯನ ಸುತ್ತ ತನ್ನ ಪಥದಲ್ಲಿ ನಿರ್ದಿಷ್ಟವಾಗಿ ತಿರುಗುತ್ತಿದ್ದ ಭೂಮಿಯು ತನ್ನ ಕಕ್ಷೆಯಿಂದ ವಾಲಿ ಆಯ ತಪ್ಪಿ ತನ್ನ ಪಥದ ಮೇಲಿನ ಹಿಡಿತ ತಪ್ಪಿ ದೂರಕ್ಕೆ ಹಾರಿಹೋಯಿತು. ಮತ್ತೊಂದು ಮಾಹಿತಿಯ ಪ್ರಕಾರ ಹಿರಣ್ಯಾಕ್ಷನು ಭೂಮಿಯನ್ನು ಅದರ ಕಕ್ಷೆಯಿಂದ ಕಿತ್ತು ಅಡಗಿಸಿಟ್ಟನು, ಅಥವಾ ಹಿರಣ್ಯಾಕ್ಷನ ಕಾಟದಿಂದ ತಪ್ಪಿಸಿಕೊಳ್ಳಲು ಬ್ರಹ್ಮದೇವರೇ ಭೂಮಿಯನ್ನು ಅಡಗಿಸಿಟ್ಟರು ಎಂದು ಹೇಳಲಾಗುತ್ತದೆ. ಆದರೆ ಎಲ್ಲಿ? ಹಾಲಿನ ಕಡಲಿನಲ್ಲಿ ಎಂದು ಹೇಳುತ್ತಾರೆ ಪುರಾಣದಲ್ಲಿ. ಹಾಲಿನ ಕಡಲಿನಲ್ಲಿ ಎನ್ನುವುದು ಬಹುಶಃ ಕ್ಷೀರಪಥದಲ್ಲೆಲ್ಲೋ ಇರಬೇಕು. ಕ್ಷೀರಪಥ ಅಂದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿ. ಹಿರಣ್ಯಾಕ್ಷ ಭೂಮಿಗಿಂತ ದೊಡ್ಡದಾಗಿದ್ದನು ಎಂದರೆ ಅವನು ಅಂತರಿಕ್ಷದಲ್ಲಿ ಅಂದ್ರೆ ಸ್ಪೇಸ್ ನಲ್ಲೇ ಇದ್ದಿರಬೇಕು, ಮತ್ತು ತನ್ನ ಕಕ್ಷೆ ಕಳೆದುಕೊಂಡ ಭೂಮಿ ಕ್ಷೀರಪಥ ಅಂದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಎಲ್ಲೋ ಕಳೆದು ಹೋಗಿದ್ದಿರಬೇಕು. ಕ್ಷೀರಪಥ ನಮ್ಮ ಪೂರ್ವಜರ ಬಾಯಲ್ಲಿ ಹಾಲಿನ ಕಡಲು ಎಂದಾಗಿರಬೇಕು. ಏನಾದರಾಗಲಿ, ನೆಲೆ ಕಳೆದುಕೊಂಡ ಭೂಮಿ ತಾಯಿ ಸೂರ್ಯನಿಂದ ದೂರವಾಗಿ ಜೀವನವನ್ನು ಕಳೆದುಕೊಂಡು ಬಹಳ ದುಃಖ ತಪ್ತಳಾಗಿದ್ದಳು. ಇಂತಹ ಭಯಂಕರ ಅನಾಹುತ ನಡೆದುದರಿಂದ ಸಕಲ ದೇವಾನುದೇವತೆಗಳು ಸಭೆ ಸೇರಿದರು. ಏನು ಮಾಡುವುದೆಂದು ಸಮಾಲೋಚಿಸಿ ಅವರೆಲ್ಲರೂ ಸೃಷ್ಟಿಕರ್ತ ಬ್ರಹ್ಮನ ಬಳಿ ಹೋದರು.
ಹಿರಣ್ಯಾಕ್ಷನನ್ನು ಹತ್ತಿಕ್ಕುವುದು ಮತ್ತು ಭೂಮಿಯನ್ನು ಸ್ವಸ್ಥಾನಕ್ಕೆ ಸೇರಿಸುವುದು ಕೇವಲ ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯ ಎಂದು ಬ್ರಹ್ಮದೇವರು ಅಭಿಪ್ರಾಯಪಟ್ಟರು. ಅವರೆಲ್ಲರೂ ವೈಕುಂಠಕ್ಕೆ ತೆರಳಿ ಮಹಾವಿಷ್ಣುವನ್ನು ಬೇಡಿಕೊಂಡರು. ವಿಷ್ಣುದೇವರು ಬ್ರಹ್ಮನ ಬಳಿ, ನೀವು ಕೊಟ್ಟ ವರದಂತೆ ಮಲ ಮಾಂಸ ತಿನ್ನುವ ದೈವಿಕ ಶಕ್ತಿಯುಳ್ಳ ಕ್ಷುದ್ರ ಜೀವಿಯನ್ನು ನೀವೇ ಸೃಷ್ಟಿಸಬೇಕಲ್ಲವೇ ಎನ್ನಲು ಬ್ರಹ್ಮ, ಅಂತಹ ಜೀವಿ ಇದುವರೆಗೆ ಹುಟ್ಟಿಲ್ಲ, ನಾನು ಹುಟ್ಟಿಸಲು ಸಾಧ್ಯವಿಲ್ಲ ಎಂದರು. ಬ್ರಹ್ಮ ಹೀಗೆ ಹೇಳುತ್ತಿರಲು ವಿಷ್ಣುವು ನಗುತ್ತಾ, ಈಗ ತಾನೇ ನೀವೇ ಸೃಷ್ಟಿಸಿದರಲ್ಲ ಎನ್ನಲು ಬ್ರಹ್ಮದೇವರ ಮೂಗಿನ ಹೊಳ್ಳೆಯಿಂದ ಹೆಬ್ಬೆಟ್ಟು ಗಾತ್ರದ ಜೀವಿಯೊಂದು ಹೊರಬಂದು ಕೆಳಗೆ ಬಿತ್ತು. ಕೆಳಗೆ ಬಿದ್ದ ಜೀವಿ ಒಂದೇ ಸಮನೆ ಬೆಳೆಯಲಾರಂಭಿಸಿತು. ಬೆಳೆದು ಬೆಳೆದು ಭೂಮಿಯ ಗಾತ್ರವನ್ನು ಮೀರಿ ಬೆಳೆಯಿತು. ಒಂದು ಮಾಹಿತಿಯ ಪ್ರಕಾರ 3 ಲೋಕದಲ್ಲೂ ಇಂತಹ ಜೀವಿ ಇರಲಿಲ್ಲ. ಇದೇ ಮೊದಲನೆಯದ್ದಾದ್ದರಿಂದ ಬ್ರಹ್ಮದೇವರು ಈ ಜೀವಿಯನ್ನು ಆದಿವರಾಹ ಎಂದು ಕರೆದರು. ವರಾಹ ಒಂದು ಕ್ಷಣ ಶಂಖ ಚಕ್ರಗಳನ್ನು ಒಳಗೊಂಡು ಮಹಾವಿಷ್ಣುವಿನಂತೆ ಕಂಗೊಳಿಸಿತು. ಎಲ್ಲರೂ ನೋಡುತ್ತಿರುವಂತೆ ವರಾಹ ಸ್ವಾಮಿಯು ನೀರಿನೊಳಗೆ ಮುಳುಗಿ ಅಥವಾ ಕ್ಷೀರಪಥದೊಳಗೆ ಧುಮುಕಿ ಹುಡುಕಾಡಿ ಭೂಮಿಯನ್ನು ಪತ್ತೆ ಹಚ್ಚಿ ತನ್ನ ದವಡೆಯ 2 ಕಡೆಯಲ್ಲಿರುವ ಕೊಂಬುಗಳ ನಡುವೆ ಭೂಗೋಳವನ್ನು ಇರಿಸಿ ಎತ್ತಿ ಮೇಲೆ ತಂದರು. ಭೂಮಿಯನ್ನು ಅದರ ಕಕ್ಷೆಯಲ್ಲಿ ಇರಿಸಿದರು. ಹಾಗೆ ಮಾಡುವಾಗ ಭೂಮಿಗೆ ಆದ ನೋವನ್ನು ನಿವಾರಿಸಿ ಆಕೆಯಲ್ಲಿ ಜೀವನವನ್ನು ತುಂಬಿದರು. ಹೀಗಾಗಿ ವರಾಹಸ್ವಾಮಿ ಭೂದೇವಿಯನ್ನು ವರಿಸಿ ಭೂವರಾಹ ಸ್ವಾಮಿಯಾದರು. ಆಮೇಲೆ ಹಿರಣ್ಯಾಕ್ಷನಿಗೂ ವರಾಹಸ್ವಾಮಿಗೂ ಘನಘೋರ ಯುದ್ಧವಾಯಿತು. ಹೊಲಸು ತಿನ್ನುವ ದೈವತ್ವವನ್ನು ಪಡೆದ ಕ್ಷುದ್ರಜೀವಿ ವರಾಹಾವತಾರದಿಂದ ಹಿರಣ್ಯಾಕ್ಷನ ಸಂಹಾರವಾಯಿತು. ಹೀಗೆ ತನ್ನ ಅವತಾರದ ಪರಿಸಮಾಪ್ತಿಯೊಂದಿಗೆ ವರಾಹಸ್ವಾಮಿಯು ವೈಕುಂಠಕ್ಕೆ ಸಂದರು. ಮತ್ತೊಂದು ಚಂದದ ಕಥೆಯೊಡನೆ ನಿಮ್ಮ ಭೇಟಿಗೆ ಬರುವೆ. ವಂದನೆಗಳು.